ಓಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರ ಇತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಂ ಆಶುದೇವಾಂ ಸರ್ವೋತ್ತಮೋ ಹರಿರಿದಂ ತು ತದಾಜ್ಞಯೈವ ಚೇತ್ತುಂ ಕ್ಷಮಂ ಸತು ಹರಿಃ ಪರಮಸ್ವತಂತ್ರಃ ಪೂರ್ಣಾವ್ಯಯ ಗಣಿತ ನಿತ್ಯ ಗುಣಾರ್ಣವೋऽಸೌ ಇತ್ಯೇವ ವೇದವಚನಾನಿ ಪರೋಕ್ತಯಶ್ಚ. ಆಚಾರ್ಯರು ಸಕಲ ಶಾಸ್ತ್ರ ತಾತ್ಪರ್ಯ ನಿರ್ಣಯ ಅಂತನ್ನುವ ಒಂದು ಅಧ್ಯಾಯದಲ್ಲಿ ಈ ತನಕ ಏನು ಹೇಳಿದರು, ಬಿಂಬ ಪ್ರತಿಬಿಂಬ ಭಾವ ನಿರೂಪಣೆ, ಆಮೇಲೆ ಎಲ್ಲ ಗುಣಗಳ ಮೂಲ ಮತ್ತು ಶಾಸ್ತ್ರಗಳೆಲ್ಲ ಯಾವ ರೀತಿ ತಾತ್ಪರ್ಯಪೂರ್ವಕವಾಗಿ ನಿರೂಪ ಮಾಡ್ತಾ ಇವೆ, ಈಗ ಸಿಗುವ ಗ್ರಂಥಗಳಲ್ಲಿಯೇ ಯಾವ ರೀತಿ ಈ ಎಲ್ಲ ಪ್ರಮೇಯಗಳು ಇವೆ, ಸಿಗದ ಗ್ರಂಥಗಳಲ್ಲಿ ಯಾವುದಿದೆ ಅನ್ನೋದಕ್ಕೆ ಬೇಕಾದಷ್ಟು ಉಂಟು. ಸಿಗುವ ಗ್ರಂಥಗಳಲ್ಲಿ ಈ ಎಲ್ಲ ಪ್ರಮೇಯಗಳು ಯಾವ ರೀತಿ ಪ್ರತಿಪಾದ್ಯವಾಗಿದೆ ಅನ್ನೋದನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಇದರಲ್ಲಿ ಈ ತನಕ ಹೇಳಿದ್ದರ ಸಾರ ಸರ್ವೋತ್ತಮ ಹರಿಹಿ, ಎಲ್ಲಕ್ಕಿಂತ ಉತ್ತಮ ನಾರಾಯಣ, ತದಾಜ್ಞಯೈವ ಚೇತ್ತುಂ ಕ್ಷಮಂ, ಎಲ್ಲವೂ ಕೂಡ ಅವನ ಅಣತಿಯಿಂದಲೇ ಚೇತ್ತುಂ ತಿಳಿಯಲು, ಕ್ಷಮಂ ಸಮರ್ಥ, ಜ್ಞಾತುಮಿತ್ಯರ್ಥ. ಚಿತಿ ಸಂಜ್ಞಾನೆ ಅಂತ ಧಾತು, ಚೇತನ ಅಂತ ಇದೆ ನೋಡಿ, ತಿಳಿಯಬಲ್ಲವ ಅಂತ. ಸತು ಹರಿಹಿ ಪರಮಸ್ವತಂತ್ರ, ಆ ಪರಮಾತ್ಮ ಸ್ವತಂತ್ರ, ಪೂರ್ಣ ಅವ್ಯಯ ಅಗಣಿತ ನಿತ್ಯ ಗುಣಾರ್ಣವ, ತುಂಬಿರುವ ನಾಶವಿರದ ಎಣಿಸಲಾಗದ ನಿತ್ಯ ಪೂರ್ಣವಾಗಿರುವುದು, ಯಾವಾಗಲೂ ಇರುವ ಗುಣಗಳಿಗೆ ಕಡಲಿನಂತೆ ಇದ್ದಾನೆ. ಇತ್ಯೇವ ವೇದವಚನಾನಿ ಪರೋಕ್ತಯಶ್ಚ, ವೇದದ ಮಾತುಗಳು ಮತ್ತು ಉತ್ಕೃಷ್ಟವಾದ ಮಾತುಗಳು ಅಂತ ಯಾವುದ್ಯಾವುದಿದೆ ಎಲ್ಲವೂ ಕೂಡ ಪರೋಕ್ತಯ ಅಂತಂದರೆ ಪೌರುಷೇಯಾಗಮಗಳು ಅಂತ ಅಭಿಪ್ರಾಯ. ಉತ್ಕೃಷ್ಟವಾದ ಮಾತು, ಏಕೆಂದರೆ ಶಬ್ದ ಅನ್ನೋದು ನಮ್ಮಲ್ಲಿ ಅತ್ಯಂತ ಪ್ರಮಾಣ, ಬೇರೆ ಎಲ್ಲಿಯೂ ಕೂಡ ಶಬ್ದ ಪ್ರಾಮಾಣ್ಯವನ್ನು ಹೇಳಲೇ ಇಲ್ಲ, ಅವರಿಗೆ ಐಡಿಯಾನೇ ಬಂದಿಲ್ಲ. ಅದರಿಂದಾಗಿ ಅವರಲ್ಲಿ ಮೊದಲು ವಿಕಾಸವಾದ ಬಂದಾಗ ಅವನೊಬ್ಬ ಪಾದ್ರಿ ಇದ್ದ, ನಿಕೋಲಾಸ್ ಕೊಪರ್ನಿಕಸ್ ಅಂತ. ಅವನು ತಾನು ನಂಬಿದ ಸಿದ್ಧಾಂತಕ್ಕೆ ಅತ್ಯಂತ ವಿರುದ್ಧವಾದ ಸತ್ಯಗಳನ್ನು ಬರೆದಿಟ್ಟು ಕೆಳಗಡೆ ಬಂದು, ಅವನು ಪಾದ್ರಿ, ಕೆಳಗಡೆ ಬಂದು ಜನರಿಗೆ ನಾಮಕರಣ, ಆಮೇಲೆ ದೀಕ್ಷೆ, ಬ್ಯಾಪ್ಟಿಸಮ್ ಅಂತ ಹೇಳ್ತಾರೆ, ಆ ಸ್ನಾನ ಎಲ್ಲವನ್ನ ಕ್ರೈಸ್ತ ಮತ ಬದ್ಧವಾಗಿ ಮಾಡ್ತಾ ಅತ್ಯಂತ ಒಳ್ಳೆಯ ಪಾದ್ರಿ, ಬಹಳ ಅಧ್ಯಯನ ಮಾಡ್ತಾ ಇರ್ತಾನೆ ಅಂತ. ಏನು ಅಧ್ಯಯನ ಮಾಡಿದ ಅನ್ನೋದು ಅವನು ಸತ್ತ ಮೇಲೆ ಗೊತ್ತಾಯಿತು. ಅದು ಇದಕ್ಕೆ ವಿರುದ್ಧವಾಗಿ ಇತ್ತು. ಎಂತಹ ಶಾಕ್ ಅದು. ಅದರಿಂದಾಗಿ ಒಬ್ಬ ಅವನಿಲ್ಲ, ಈಸ್ ರೆಸ್ಪಾನ್ಸಿಬಲ್, ಅವನು ಎಲ್ಲದಕ್ಕೂ ಈಸ್ ಆನ್ಸರಬಲ್, ಆದರೆ ಅವನಿಲ್ಲ. ಯಾರನ್ನು ಕೇಳ್ತೀರಾ? ಬರ್ದಿಟ್ಟು ಹೊಟ್ಟೋಗಿದ್ದಾನೆ. ಒಬ್ಬ ಪಾದ್ರಿ ಹೀಗೆ ಬರೆದಿಟ್ಟು ಹೋದರೆ, ಅಥವಾ ಒಬ್ಬ ಸಿದ್ಧಾಂತವನ್ನು ಗಟ್ಟಿಯಾಗಿ ನಂಬಿದವ ಈ ತನಕ ನಾನು ಪ್ರತಿಪಾದನೆ ಮಾಡಿದ ಸಿದ್ಧಾಂತ ತಪ್ಪು ಅಂತ ಹೇಳಿ ಬರೆದು ಸತ್ತೋದ್ರೆ ಗತಿ ಏನು? ಅಲ್ಲ, ಅದರಲ್ಲಿ ಕ್ರೈಸ್ತ ಮತದ
ಮೂಲಭೂತ ಕಲ್ಪನೆಗೆ ವಿರುದ್ಧವಾದ ಮಾತುಗಳು. ಗ್ರಹಗಳು ಗೋಳಾಕಾರವಾಗಿ, ಇದು ಖಗೋಳ ಅನ್ನೋದು ಗೋಳಾಕಾರವಾಗಿರುತ್ತೆ ಅಂತ ಅಂದುಕೊಂಡಿದ್ರು. ಇಲ್ಲ, ಅದು ಓವಲ್ ಶೇಪಲ್ಲಿ ತಿರುಗ್ತಾ ಇರುತ್ತೆ ಏನೇನೇನೋ ಈ ತರಹ. ಅವನು ಖಗೋಳ ಶಾಸ್ತ್ರಜ್ಞ, ಗಂಟೆಗಟ್ಟಲೆ ನಕ್ಷತ್ರಗಳನ್ನು ನೋಡ್ತಾ ಇದ್ದ. ನಕ್ಷತ್ರ ವೀಕ್ಷಣೆ ಅನ್ನೋದು ಹವ್ಯಾಸ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಬರಿತಾ ಇದ್ದ. ಇವೆಲ್ಲ ಇತ್ತು. ಹೀಗಾಗಿ ಒಬ್ಬ ಶಬ್ದ ಪ್ರಮಾಣ ಅಂತ ಬೈಬಲ್ಗಿದೆ ಅನ್ನೋದನ್ನೇ ಅವರ ಐಡಿಯಾ, ಅದು ಸಮರ್ಥನೆ ಮಾಡ್ಕೊಳ್ಳಿಲ್ಲ. ಅವ್ರಿಗೆ ಗೊತ್ತೇ ಇಲ್ಲ ಆ ಥರ ಒಂದು ಸಮರ್ಥನೆ ಮಾಡ್ಬೋದು ಅನ್ನೋದೇ ಗೊತ್ತಿರಲಿಲ್ಲ ಅವರಿಗೆ. ಇಲ್ಲ, ಶಬ್ದ ಪ್ರಮಾಣ. ಈಗ ಕಾಣತಕ್ಕಂತಹ ವಸ್ತುಗಳ ಮೇಲೆ ನಿಮ್ಮ ಸಿದ್ಧಾಂತ ಏನು ರೂಪುಗೊಳ್ತಾ ಇದೆ, ಅದು ವಸ್ತುಗಳ ಸ್ವಭಾವದ ಬದಲಾವಣೆ ಅಂತ ಇದ್ದ ಹಾಗೇನೆ ಅದು ಚೇಂಜ್ ಆಗೋಗುತ್ತೆ ಅಂತ ಅವರು ಹೇಳಲೇ ಇಲ್ಲ. ನಮ್ಮಲ್ಲಿ ಹಾಗಲ್ಲ. ಶಬ್ದ ಅನ್ನೋದು ಒಂದು ಪ್ರತ್ಯೇಕ ಪ್ರಮಾಣ. ಪ್ರತ್ಯಕ್ಷ, ಅನುಮಾನ, ಆಗಮ. ಪ್ರತ್ಯಕ್ಷ ಅನ್ನೋದು ವರ್ತಮಾನ ವಸ್ತುಗಳನ್ನು ಇಟ್ಟುಕೊಂಡಿರುವಂಥದ್ದು. ವರ್ತಮಾನದ ವಸ್ತುಗಳು ಚೇಂಜ್ ಆದರೆ ಆ ಸಿದ್ಧಾಂತವೇ ಬಿದ್ದೋಗುತ್ತೆ. ಸಬ್ಮರೀನ್ ಕಂಡುಹಿಡಿಯುವಾಗ ನೀರಲ್ಲಿ ಮುಳುಗಿ ಸಾಯ್ತೀರ ಅಷ್ಟೇ, ಬೇರೆ ಇನ್ನೇನು ಉಪಯೋಗ ಇಲ್ಲ ಅಂತ ಬೈತಾ ಇದ್ರು ವಿಜ್ಞಾನಿಗಳು. ಸಬ್ಮರೀನ್ ಕಂಡುಹಿಡಿದ್ರು, ಸಿದ್ಧಾಂತ ತಲೆಕೆಳಗಾಗೋಯ್ತಾ? ಆ ಥರದ ಎಷ್ಟು ಸಿದ್ಧಾಂತಗಳು ಬಿದ್ದೋಗಿವೆ. ಅದಕ್ಕಾಗಿ ಅಪೌರುಷೇಯ, ಆಮೇಲೆ ಶಬ್ದ ಪ್ರಾಮಾಣ್ಯ, ವಸ್ತು ಇಲ್ಲದೆ ಹೋದರೂ ಶಬ್ದ ಇರುತ್ತೆ. ಆರ್ಕಿಯಾಲಜಿಯಲ್ಲಿ ಎಲ್ಲಿ ತನಕ ನಮಗೆ ಸಿಗಬಹುದು? 5,000 ವರ್ಷ, 2,000 ವರ್ಷದ ತನಕದ ಸಂಗತಿಗಳು ಸಿಗಬಹುದು. ಆಮೇಲೆ ಕಾಲ ಅಷ್ಟೇಯ? ಆಮೇಲೆ ಶಬ್ದ ಮಾತ್ರ ಉಳಿಯುತ್ತೆ, ವಸ್ತು ನಾಶ ಆಗೋಗುತ್ತೆ. 50 ವರ್ಷದ ಹಿಂದಿನ ಬೆಂಗಳೂರು ಈ ಹೇಳಬೇಕಷ್ಟೆ, ಶಬ್ದವೇ ಪ್ರಮಾಣ, ಕಂಡವರ ಶಬ್ದವೇ ಪ್ರಮಾಣ. ಇಲ್ಲಿದಿತ್ತು. ಪ್ರಖ್ಯಾತ ಬೇಟೆಗಾರರೊಬ್ಬರು ಕೆದಂಬಾಡಿ ಜತ್ತಪ್ಪ ರೈ ಅಂತ, ಅವರು ನಮ್ಮ ಗುರುಗಳನ್ನು ಕಾರಲ್ಲಿ ಕೂಡಿಸ್ಕೊಂಡು ಹೊರಟಿದ್ರು. ಅವರು ಬಹಳ ಮೃಗಯ ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ. ಅಲ್ಲಿ ಡ್ರೈವರ್ಗೆ ಬಹಳ ಕುತೂಹಲ ಆಯಿತು. ಡ್ರೈವರ್ ಯಾರು ಅಂದರೆ ಅವ್ರ ಮಗನೇ, ನಮ್ಮ ಗುರುಗಳ ಮಗ. ಅವ್ರು ಕೇಳ್ತಾ ಇದ್ರು, ನೀವು ಹುಲಿ ಹೊಡೆದಿದ್ದೀರಂತೆ, ಎಲ್ಲಿ ಅಂತ. ನಾನು ಹುಲಿ ಹೊಡೆದ ಜಾಗದಲ್ಲಿ ಒಂದು ದೊಡ್ಡ ಶಾಪಿಂಗ್ ಕಾಂಪ್ಲೆಕ್ಸ್ ಬಂದು ಕೂತಿದೆ ಅಂತ ತೋರಿಸಿದ್ರು ಅಂತವ್ರು, ಮಂಗಳೂರು ಹತ್ರ. ಹಾಗೆ ವಸ್ತು ನಾಶ ಆಗೋಗುತ್ತೆ, ಶಬ್ದ ಇರುತ್ತೆ. ಅದರಿಂದಾಗಿ ಶಬ್ದ ಪ್ರಾಮಾಣ್ಯ ಅಂತ ಒಂದಿದೆ ಅನ್ನುವ ಐಡಿಯಾನೇ ಇಲ್ಲ ಅವರಿಗೆ. ಹೀಗಾಗಿ ನಮ್ಮಲ್ಲಿ ಶಬ್ದ ಪ್ರಾಮಾಣ್ಯ ಮುಖ್ಯ. ಪ್ರತ್ಯಕ್ಷ ಅನ್ನೋದು ವರ್ತಮಾನ ಮಾತ್ರ ಗ್ರಾಹಿ. ಕೆಲವೊಮ್ಮೆ ದೀರ್ಘಕಾಲ ನಿತ್ಯವಾದ ಸಂಗತಿಯನ್ನು ಗ್ರಹಿಸುವಂತಹ ಪ್ರತ್ಯಕ್ಷ ಆಕಾಶ, ಸುಖ, ದುಃಖ, ದಿಕ್ ಇತ್ಯಾದಿ ಬೇಸಿಕ್ ಅನ್ನು ಮಾತ್ರ ಗ್ರಹಿಸುವಂಥದ್ದು ನಮ್ಮ ಪ್ರತ್ಯಕ್ಷ. ನಮ್ಗೆ ಸುಖ ಆಗ್ತಾ ಇದೆಯೋ ದುಃಖ ಆಗ್ತಾ ಇದೆಯೋ, ಈ ಬೇಸಿಕ್ ಅನ್ನು ಮಾತ್ರ ಗ್ರಹಿಸುವಂಥದ್ದು. ಕಾಲ ಯಾವಾಗಲೂ ಗ್ರಹಿಸುತ್ತೆ. ದಿಕ್, ಆತ್ಮನ ಅಸ್ತಿತ್ವ, ಇವುಗಳೆಲ್ಲ ಈ ರೀತಿ ಇರುವಂಥದ್ದು. ಈ ಎಲ್ಲ ಸಂಗತಿಗಳನ್ನು ಇಟ್ಟುಕೊಂಡು ನಾವು ಶಬ್ದ ಪ್ರಾಮಾಣ್ಯವನ್ನು ಗಟ್ಟಿಯಾಗಿ ಒಪ್ಪಬೇಕು. ಇಲ್ಲ ಅಂದರೆ ಸಾಧ್ಯ ಇಲ್ಲ. ಕಾಲದ ದೀರ್ಘವಾದ ಓಟವನ್ನು ಚಿಂತನೆ ಮಾಡಿದಾಗ ಇದು ಅತ್ಯಂತ ಅಸಂಗತ. ನಾವು ಈಗ ಡೇಟು, ಟೈಮು, ಆಮೇಲೆ ನಮಗೆ ಏನು ಕ್ರೌಡಲ್ಲಿ ಸ್ಟೋರ್ ಆಗಿದೆ, ಅದರಿಂದಾಗಿ ಎಂದೆಂದಿಗೂ ಉಳಿಯುತ್ತೆ ಅಂತ ಏನೇನೇನೇನೋ ಅಂದ್ಕೊಂಡಿರ್ತೀವಿ. ಇದೆಲ್ಲ ಹೌದಾ? ಬಹಳ ಕಷ್ಟ. ಅದರಿಂದ ಶಬ್ದ ಪ್ರಮಾಣ ಅನ್ನೋದು ಒಂದು ಒಪ್ಪಲೇಬೇಕಾದ್ದು ಅನಿವಾರ್ಯ. ಹೀಗಾಗಿ ಪರೋಕ್ತಯ ಅಂದರು. ಪರ ಅಂದರೆ ಉತ್ಕೃಷ್ಟವಾದ ಉಕ್ತಿ, ಮಾತುಗಳನ್ನು ಒಳಗೊಂಡ ಗ್ರಂಥ ಅಥವಾ ಉತ್ಕೃಷ್ಟವಾದ ಮಾತುಗಳು. ಸರಿ, ಯಾವುದು? ಋಗಾದಯಶ್ಚ ಚತ್ವಾರಃ ಪಂಚರಾತ್ರಂಚ ಭಾರತಂ ಮೂಲ ರಾಮಾಯಣಂ ಬ್ರಹ್ಮಸೂತ್ರಂ ಮಾನಂ ಸ್ವತಃ ಸ್ಮೃತಂ. ಋಗಾದಯಶ್ಚ ಚತ್ವಾರಃ, ಋಗ್ವೇದ ಮೊದಲಾದ 4, ಪಂಚರಾತ್ರ, ಮಹಾಭಾರತ, ಮೂಲ ರಾಮಾಯಣ, ಬ್ರಹ್ಮಸೂತ್ರ. ಇದು ಸ್ವತಃ ಮಾನಂ, ಇದು ಸ್ವತಃ ಪ್ರಮಾಣ. ಸ್ವತಃ ಪ್ರಮಾಣ ಅಂದರೆ ಅದರ ಪ್ರಾಮಾಣ್ಯವನ್ನು ಇನ್ನೊಂದು ಸಮರ್ಥನೆ ಮಾಡೋದಲ್ಲ. ಇನ್ನೂ ಆಳವಾಗಿ ಹೇಳಬೇಕು ಅಂತಂದರೆ, ಇದು ಹೇಳುವ ವಿಚಾರವನ್ನು ನೀವು ಆಳವಾಗಿ ಧ್ಯಾನ ಮಾಡಿದರೆ ನಿಮ್ಮ 7th ಸೆನ್ಸ್ಗೆ ಗೋಚರ ಆಗುವಂಥದ್ದು. ಮನಸ್ಸಿಗೆ ಕೆಲವೊಮ್ಮೆ ಗೋಚರ ಆಗದಿದ್ದರೂ 6th ಸೆನ್ಸ್ಗೆ ನಿಂತಿದ್ದಾರೆ.
ಯಾವುದು 5 ಇಂದ್ರಿಯಗಳಿಂದ ಬರುವಂತಹ ಜ್ಞಾನ. 6th ಸೆನ್ಸ್ 6ನೆಯ ಇಂದ್ರಿಯ ಅಂತ ಹೇಳಿದ್ರೆ ಮನಸ್ಸು. 7ನೆಯ ಇಂದ್ರಿಯ ಸಾಕ್ಷಿ. ಅಲ್ಲಿಗೆ ಮಾತ್ರ ಗೋಚರ ಆಗುವುದನ್ನು ಸ್ವತಃ ಮಾನಂ ಅಂತಾರೆ. ಅಲ್ಲಿ ಸ್ವತಃ ಪ್ರಾಮಾಣ್ಯ ಅಂದ್ರೆ ಏನು ಗೊತ್ತಾ? ಸ್ವರೂಪ ಇಂದ್ರಿಯದಿಂದ ಯಾವುದನ್ನು ಗ್ರಹಿಸ್ತೇವೋ ಅದು, ಸ್ವರೂಪ ಇಂದ್ರಿಯ ಯಾವುದನ್ನು ಗ್ರಹಿಸುತ್ತೋ ಅದು. ಸ್ವರೂಪ ಇಂದ್ರಿಯಕ್ಕೆ ವಿಷಯವಾದದ್ದು ಸ್ವತಃ ಪ್ರಾಮಾಣ್ಯ, ಸಾಕ್ಷಿ, ಜ್ಞಾನದ ಜ್ಞಾನ ಅಂತ ಹೇಳಬಹುದು. ಸ್ವರೂಪ ನಿತ್ಯ ಆದ್ದರಿಂದ ಅದು ಸತ್ಯವನ್ನೇ ಗ್ರಹಿಸುತ್ತೆ. ಅದು ಸ್ವತಃ ಪ್ರಾಮಾಣ್ಯ ಅಂತ ಕರೀತಾರೆ. ಇದು ಏನು? ಋಗ್ವೇದ ಅಂದ್ರೆ ಗೊತ್ತಿದೆ. ಯಜುಹು ಅಂತಂದ್ರೆ ನಮ್ಮನ್ನ ಆಜ್ಞೆ ಮಾಡಿ ಒಂದರಲ್ಲಿ ತೊಡಗಿಸುವಂಥದ್ದು. ನಿಯೋಜಯತಿ ಇತಿ ಯಜುಹು. ಅದರಿಂದಾಗಿ ನೀವು ಆ ವೇದವನ್ನು ನೋಡಿದರೆ ಈ ತರಹ ಮಾಡಿ ಇನ್ಸ್ಟ್ರಕ್ಷನ್ಸ್ ಮಾತ್ರ ಇರೋದು. ಎಷ್ಟೋ ಕಡೆ ಋಗ್ವೇದದ ಮಂತ್ರಗಳಿಗೆ ಹೊಸ ಅರ್ಥವನ್ನು ಹೇಳುತ್ತದು ಯಜುರ್ವೇದ. ಋಗ್ವೇದದ ಮಂತ್ರಗಳನ್ನು ನೀವಿವಾಗ ತೈತ್ತಿರಿಯ ಬ್ರಾಹ್ಮಣವನ್ನೋ ತೈತ್ತಿರಿಯ ಆರಣ್ಯಕವನ್ನೋ ತೆಗೆದುಕೊಂಡ್ರೆ ಯಾವುದರ ವ್ಯಾಖ್ಯಾನ ಇರೋದು? ಋಗ್ವೇದದ ವ್ಯಾಖ್ಯಾನ ಇರೋದು. ಮತ್ತೆ ಎಲ್ಲ ವೇದದವರು ಕೂಡ ಉಪನಿಷತ್ ವ್ರತ ಅಂತ ಬಂದಾಗ ಐತರೇಯ ಉಪನಿಷತ್ತನ್ನೇ ಕೇಳಬೇಕು. ಹೀಗಾಗಿ ಋಕ್ ಪದ್ಯಬದ್ಧವಾದ ಏನು ಸಂಹಿತೆ ಇದೆ ಅದನ್ನ ಋಗ್ವೇದದ ಬ್ರಾಹ್ಮಣಾರಣ್ಯಕಗಳೂ ವ್ಯಾಖ್ಯಾನ ಮಾಡ್ತದೆ, ಯಜುರ್ವೇದದ ಬ್ರಾಹ್ಮಣಾರಣ್ಯಕಗಳೂ ಮಾಡ್ತದೆ. ಈ ಋಗ್ವೇದವನ್ನು ಹಾಡಿದ್ರೆ ಸಾಮವೇದ. ಈ ಋಗ್ವೇದದಲ್ಲಿ ಪ್ರತಿಪಾದ್ಯವಾದ ದೇವತೆಗಳಿಂದ ರಾಜನೀತಿಗೆ ರಾಜರಿಗೆ ಸಂಬಂಧಪಟ್ಟ ಪ್ರಮೇಯಗಳನ್ನು ಸಮರ್ಥನೆ ಮಾಡಿಕೊಳ್ಳಿಕ್ಕೆ ಅಥರ್ವ ವೇದ ಉಂಟು. ಹೀಗೆ ಋಗಾದಯಶ್ಚ ಚತ್ವಾರಃ. ಸರಿ, ಪಂಚರಾತ್ರ ಅಂದ್ರೆ ಏನು? ಪಂಚರಾತ್ರ ಅಂದ್ರೆ ಪಂಚಭೂತಗಳು. ರಾತ್ರಿ ಅಂತಂದ್ರೆ ಅದರ ಸೂಕ್ಷ್ಮ ಭಾಗಗಳು. ಅದರಿಂದಾಗಿ ಅದನ್ನ ಪಂಚರಾತ್ರ ಅಂತ ಕರೀತಾರೆ. ಹೌದು 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 ಹೌದು. ಪಂಚಭೂತಗಳ ಸೂಕ್ಷ್ಮ ಸಂಗತಿಗಳನ್ನು ಹೇಳುವಂತಹ ಗ್ರಂಥ ಏನಿದೆ ಅದು ಪಂಚರಾತ್ರ. ಇದಕ್ಕೆ ಇನ್ನೊಂದು ವ್ಯಾಖ್ಯಾನ, ಇದೆಲ್ಲ ಪಂಚರಾತ್ರಗಳಲ್ಲೇ ಇರುವಂಥದ್ದು. ನೋಡಿ, ವಿಷ್ಣು ಸಂಹಿತ ಅಂತ ಹೇಳಿ ಒಂದು ಪ್ರಾಚೀನ ಗ್ರಂಥ ಇದೆ. ಅದರ ಉಲ್ಲೇಖವನ್ನು ನಿರ್ಣಯ ಭಾವಚಂದ್ರಿಕಾಕಾರರು ಕೊಡ್ತಾರೆ. ಪಂಚರಾತ್ರ ಅಂದ್ರೆ ಏನು? ಅದು ಹೀಗಿದೆ: ರಾತ್ರಯೋ ಗೋಚರ ಪಂಚ ಶಬ್ದಾದಿ ವಿಷಯಾತ್ಮಿಕಾ ಮಹಾಭೂತಾತ್ಮಿಕಾವಾತ್ರ ಪಂಚರಾತ್ರಮಿದಂ ತತಃ. ರಾತ್ರಿ ಅಂತಂದ್ರೆ ಗೋಚರ, ಪಂಚ ಇಂದ್ರಿಯಗಳಿಗೆ ಗೋಚರವಾಗುವಂತಹ ಸೂಕ್ಷ್ಮವಾದ ಸಂಗತಿಗಳು. ಅದನ್ನ ಕುರಿತು ಹೇಳುತ್ತೆ. ಪಂಚಭೂತಗಳನ್ನು ಬಳಸಿ ದೇವರನ್ನ ಹೇಗೆ ಪೂಜಿಸಬಹುದು ಅಂತ. ಹೀಗಾಗಿ ಇದನ್ನ ಪಂಚರಾತ್ರ ಅಂತ ಕರೀತಾರೆ. ಇದು ಒಂದು. ಇನ್ನೊಂದು ಅರ್ಥ ಅದೇ ಹೇಳುತ್ತೆ, ಪಂಚ ಇಂದ್ರಿಯಗಳಿಗೆ ರಾತ್ರಿಯಂತೆ ಇರುವಂಥದ್ದು ಭಗವಂತ, ಅವನನ್ನ ಕುರಿತು ಹೇಳುತ್ತೆ. ಅದರಿಂದಾಗಿ ಪಂಚರಾತ್ರ ಅಂತ. ಅವಾಪ್ಯತು ಪರಂ ತೇಜೋ ಯತ್ರೈತ ಪಂಚರಾತ್ರಯ ನಶ್ಯಂತಿ ಪಂಚರಾತ್ರಂ ತತ್. ಪಂಚರಾತ್ರ ಅಂತ ಹೇಳಿದ್ರೆ 5 ಇಂದ್ರಿಯಗಳಿಗೆ ಕವಿದಿರುವ ರಾತ್ರಿ ಅಜ್ಞಾನವನ್ನ ನಾಶ ಮಾಡುವಂತಹ ಗ್ರಂಥ. ಅದರಿಂದಾಗಿ ಇದನ್ನು ಏನಂತ ಕರೀತಾರೆ? ಪಂಚರಾತ್ರ ಅಂತ ಕರೀತಾರೆ. 5 ಇಂದ್ರಿಯಗಳಿಗೆ ರಾತ್ರಿ ಅಂದ್ರೆ ಬೆಳಗ್ಗೆ. ಅದು ರಾತ್ರಿ ಅಂತನ್ನೋದು ವಿಪರೀತ ಲಕ್ಷಣ ಅಂತ ಕರೀತಾರೆ. ಸಂಸ್ಕೃತದಲ್ಲಿ ವಿಪರೀತ ಲಕ್ಷಣ ಬಗ್ಗೆ ದೇವಾನಾಂ ಪ್ರಿಯ ಇದ್ದ ಹಾಗೆ. ದೇವರಿಗೆ ಪ್ರೀತಿ ಅಂತಂದ್ರೆ ಒಂದು ಪ್ರಯೋಜನವನ್ನು ಅಪೇಕ್ಷಿಸಿ ಒಂದು ಮಿನಿಮಮ್ ಸೆನ್ಸ್ ಇರುವ ವ್ಯಕ್ತಿಯನ್ನ ಮಾತ್ರ ನಮಗೆ ಪ್ರೀತಿಸ್ಲಿಕ್ಕಾಗೋದು. ತೀರಾ ದಡ್ಡನನ್ನ, ನಮಗೆ ಅತ್ಯಂತ ವಿರುದ್ಧವಾಗಿ ಇರುವವನನ್ನ ಪ್ರೀತಿಸ್ಲಿಕ್ಕೆ ದೇವತೆಗಳ ಕೈಯಲ್ಲಿ ಮಾತ್ರ ಸಾಧ್ಯ. ಹೀಗಾಗಿ ದೇವಾನಾಂ ಪ್ರಿಯ ಅಂತಂದ್ರೆ ದಡ್ಡ ಅಥವಾ ದುಷ್ಟ.
ಪುಣ್ಯಜನ ಅಂತ. ಪುಣ್ಯಜನ ಅದು ಅತ್ಯಂತ ವಿರುದ್ಧವಾದ ಪದ. ಅದು ಪುಣ್ಯ ಮಾಡುವ ಜನರಲ್ಲ, ಪುಣ್ಯ ಮಾಡದ ಜನರು ಪುಣ್ಯ ಜನರು. ಹೀಗಾಗಿ ಈ ತರಹ ಎಲ್ಲ ಸಂಗತಿಗಳು ಆ ರೀತಿ. ಪಂಚರಾತ್ರ ಅಂತಂದರೆ ವಿಪರೀತ ಲಕ್ಷಣ ಅಂತಂದು. 5 ಇಂದ್ರಿಯಗಳ ರಾತ್ರಿ ಯಾವುದನ್ನು ಹೊಂದಿ ನಾಶ ಆಗತ್ತೋ ಅದು ಪಂಚರಾತ್ರ. ಅವಾಪ್ಯತು ಪರಂ ತೇಜ ಯತ್ರೈತಾ ಪಂಚರಾತ್ರಯ ನಶ್ಯಂತಿ ಪಂಚರಾತ್ರಂ ತತ್ ಅಂತ. 5 ಇಂದ್ರಿಯಗಳ ಕತ್ತಲೆ ನಾಶ ಆಗುವಂತಹ, ನಾಶ ಮಾಡುವಂತಹ ಗ್ರಂಥ ಇದು. ಅದರಿಂದಾಗಿ ಪಂಚರಾತ್ರ ಅಂತ. ವಿಪರೀತ ಲಕ್ಷಣ. ಸರ್ವಾಜ್ಞಾನ ವಿನಾಶನಂ ಅಂತ ಹೇಳುತ್ತೆ ವಿಷ್ಣು ಸಂಹಿತೆ. ಎಲ್ಲ ಅಜ್ಞಾನವನ್ನು ನಾಶ ಮಾಡುವಂಥದ್ದನ್ನ, ರಾತ್ರಿ ಅಂದರೆ ಅಜ್ಞಾನ, ಪಂಚರಾತ್ರ. ಪ್ರಮಾಣ ಪ್ರವರಂ ತಂತ್ರಂ ಪಂಚರಾತ್ರಾಖ್ಯ ಮೀದೃಚಂ. ಅತ್ಯಂತ ಪ್ರಮಾಣಗಳಲ್ಲಿ ಮಿಗಿಲಾದದ್ದು ಇದು. ತಂತ್ರ ತನೋತಿ ವಿಪುಲಾನ್ ಅರ್ಥಾನ್ ರಾತಿ, ನಮ್ಮನ್ನು ವಿಸ್ತರಿಸುತ್ತದೆ. ವಿಪುಲಾನ್ ಅರ್ಥಾನ್ ರಾತಿ, ನಮ್ಮ ಮನಸ್ಸನ್ನು ಹಿಗ್ಗಿಸುತ್ತದೆ, ಬಹಳ ಪ್ರಯೋಜನಗಳನ್ನು ಕೊಡುತ್ತೆ. ಈ ಎಲ್ಲ ಕಾರಣಗಳಿಂದ ಪಂಚರಾತ್ರ ಅಂತ ಕರೆಯೋದು. ಏತಾಭ್ಯ ಪಂಚರಾತ್ರಿಭ್ಯೋ ವ್ಯತಿರಿಕ್ತಂ ನಿರಂಜನಂ ಯದಾ ಪಶ್ಚೇತ್ ಪರಂ ತತ್ವಂ ತದಾ ಮುಕ್ತ ಸನಾನ್ಯಥಾ. ಈ 5 ಕತ್ತಲೆಗಳಿಗಿಂತ ಅತಿರಿಕ್ತವಾದ ಬೆಳಕನ್ನು ಯಾವಾಗ ನೋಡ್ತಾನೆ ಆಗ ಮುಕ್ತನಾಗ್ತಾನೆ. ಆ 5 ಕತ್ತಲೆಗಳನ್ನು ನಾಶ ಮಾಡುವಂತಹ ಗ್ರಂಥ ಪಂಚರಾತ್ರ. ಅಂದರೆ ಪಂಚವಿಧವಾದ ಅಜ್ಞಾನವನ್ನು ನಾಶ ಮಾಡ್ತದೆ. ಆದ್ದರಿಂದ ಇದನ್ನು ಪಂಚರಾತ್ರ ಅಂತ ಕರೀತಾರೆ. ಅಥವಾ ಪಂಚಭಗವದ್ರೂಪಾಣಿ ರಾತಿ ಅವಗಮಯತಿ, ರಾದಾನೆ ಅಂತ. ರಾದಾನೆ ಅಂದರೆ ಬುದ್ಧಿಯನ್ನು ಕೊಡ್ತವೆ. ಅದರಿಂದಾಗಿ ಇದು ಪಂಚರಾತ್ರ. ಸಾರಾತ್ರಿಸ್ತತ್ ಪರಂ ಬ್ರಹ್ಮ ತದವ್ಯಕ್ತ ಮುದಾಹೃತಂ. ರಾತ್ರಿ ಅಂದರೆ ಪರಬ್ರಹ್ಮ ಅಂತ ಅಹಿರ್ಬುದ್ಧ ಸಂಹಿತೆಯಲ್ಲಿ. ಯಾಕೆ ಅಂದರೆ ನಮಗೆ ಕಾಣದ್ದು. ರಾತ್ರಿಯಲ್ಲಿ ಏನು ಹೇಗೆ ಕಾಣುವುದಿಲ್ಲವೋ ಹಾಗೆ ಭಗವಂತನ ಬಗ್ಗೆ ನಮಗೇನು ಗೊತ್ತಿಲ್ಲ. ಆ ಪಂಚರಾತ್ರಿ 5 ಭಗವಂತನ ರೂಪಗಳನ್ನು ಕುರಿತು ತಿಳಿಸುತ್ತೆ. ಆದ್ದರಿಂದಾಗಿ ಇದು ಪಂಚರಾತ್ರಿ ಅಂತ, ಪಂಚರಾತ್ರ. ಹೀಗಾಗಿ ಇದು ಇತಿಹಾಸ ಹೇಗೆ? ಇವೆಲ್ಲ ನಾನು ಹೇಳ್ತಾ ಇರೋದು ಪಂಚರಾತ್ರ ಅನ್ನೋದಕ್ಕೆ ಪಂಚರಾತ್ರ ಗ್ರಂಥದ, ಪಂಚರಾತ್ರ ಸಂಹಿತೆಗಳ ನಿರ್ವಚನವನ್ನೇ ಕೊಟ್ಟದ್ದು ಏನಿದೆ ಅಂತ ಹೇಳಿ. ಹೀಗಾಗಿ ಅಲ್ಲಿ ನಮಗೆ ಪಂಚರಾತ್ರ, ಈ ತರಹ ಪಂಚರಾತ್ರ ಸಂಹಿತೆಯನ್ನು ಮಹಾಭಾರತ ತಾತ್ಪರ್ಯ ನಿರ್ಣಯದ ಚಿಂತನೆಯಲ್ಲಿ ಪಂಚರಾತ್ರವನ್ನು ಒಳಗೊಳ್ಳಬೇಕು ಅಂತನ್ನೋದನ್ನು ಹೇಳಿದ್ದು ಮಧ್ವಾಚಾರ್ಯರು. ಗೀತಾ ಭಾಷ್ಯದಲ್ಲಿ ಗೀತೆ ಅನ್ನೋದು ಪಂಚರಾತ್ರದ ಸಾರ ಅಂತ ಹೇಳೋದು. ಆದರೆ ನಾವು ಪಂಚರಾತ್ರ ಓದಬೇಕಲ್ಲ, ಅದನ್ನು ವ್ಯಾಖ್ಯಾನಗಳನ್ನು ಇಟ್ಟುಕೊಂಡು, ಇಲ್ಲ ಅದರಲ್ಲಿ ಬಂದಿದ್ದಲ್ಲ, ಇದು ಪಂಚರಾತ್ರ ಗ್ರಂಥಗಳಲ್ಲೇ ಬಂದಿದ್ದು. ಪಂಚರಾತ್ರ ಸಂಹಿತೆ ಏನಿದೆ ಅದು ಸರಿಸುಮಾರು ಒಂದು ಏನಿಲ್ಲ ಅಂತಂದ್ರೆ ಇವತ್ತು 30-40 ಪಂಚರಾತ್ರಗಳು ಸಿಗತ್ತೆ. ಪಂಚರಾತ್ರ ಸಂಹಿತೆಗಳು ಬಹಳ ಸಂಹಿತೆಗಳಿದೆ. ಆದರೆ ನಮಗೆ ಪ್ರಾಚೀನವಾದದ್ದು 5 ತಪ್ಪಿದ್ರೆ 4. ಒಂದು ವಿಷ್ಣು ಸಂಹಿತೆ, ಇನ್ನೊಂದು ಅಹಿರ್ಬುದ್ಧ ಸಂಹಿತೆ, ಇನ್ನೊಂದು ನಾರದ ಪಂಚರಾತ್ರ, ಇನ್ನೊಂದು ಪ್ರಕಾಶ ಸಂಹಿತೆ. ಆ ಪ್ರಕಾಶ ಸಂಹಿತೆಗೂ ಮತ್ತೆ ಹರಿಕಥಾಮೃತ ಸಾರಕ್ಕೂ ಸಂಬಂಧ ಇಲ್ಲ. ಅದು ಮೊದಲೇ ಹೇಳಿಬಿಡ್ತೇನೆ. ಬೇಕಷ್ಟು ಕಡೆ ಕೋಟ್ ಮಾಡಿದ್ದಾರೆ. ಆದರೆ ಅದು ಆಚಾರ್ಯರು ಹೇಳಿದ್ದು ಪೂರ್ತಿ ಸಿಗಲ್ಲ. ಅಲ್ಲಿಯೂ ಕೂಡ ಸ್ವಲ್ಪ ಇಂಟರ್ಪೋಲೇಷನ್ ಆಗಿದೆ. ಅದಕ್ಕೆ ಕಾರಣವನ್ನು ನಾವು ಮುಂದೆ ನೋಡ್ತೇವೆ. ಹಾಗೆ ಒಂದು 4-5 ಪ್ರಾಚೀನ ಸೂತ ಸಂಹಿತೆ, ಹೀಗೆ ಒಂದು 4-5 ಕೆಲವೊಂದು ಕಡೆ ಆಚಾರ್ಯರಿಗೆ ಅನುಗುಣವಾದದ್ದು ಬರುತ್ತೆ, ಕೆಲವೊಂದು ಬರಲ್ಲ. ಅದು ಬೇರೆ ಸಂಹಿತೆಗಳಲ್ಲಿ. ಇದು ಪೂರ್ಣ ಸಮ್ಮತವಾಗಿ ಇದೆ. ಇದು ಪಂಚರಾತ್ರ ಸಂಹಿತೆಯ ವೈಶಿಷ್ಟ್ಯ. ಅದನ್ನು ನಾವು ಅಧ್ಯಯನದಲ್ಲಿ ತೊಡಗಿಕೊಳ್ಳಲೇಬೇಕು. ಇನ್ನು ಸಾರಾತ್ರಿ
ತತ್ ಪರಂ ಬ್ರಹ್ಮ ತದವ್ಯಕ್ತ ಉದಾಹೃತಂ. ಈ ಪರಮಾತ್ಮ ನಮಗೆ ಅವ್ಯಕ್ತ, ಹೀಗಾಗಿ ರಾತ್ರ ಅಂತ ಅವನನ್ನು ಕುರಿತು ಹೇಳುತ್ತೆ. ಅದರಿಂದಾಗಿ ಪಂಚರಾತ್ರ ಅಂತ ನಿರೂಪಣೆ ಮಾಡ್ತಾರೆ. ಈ ರೀತಿಯಾದ ರಾತ್ರಿಗಳ ಸಮಾಹೃತ ತದೇವಂ ಏತಾ ಪಂಚರಾತ್ರಯ ಸಮಾಹೃತಾ ಇತಿ ಪಂಚರಾತ್ರ. ಪಾಣಿನಿಯ ಸೂತ್ರವೂ ಕೂಡ ರಾತ್ರಿ ಶಬ್ದ ಸಮಾಹಾರ ಅಂತಂದಾಗ ಪಂಚರಾತ್ರ ಅಂತ. ಪಂಚರಾತ್ರ ಅಂತ ಹೇಳಿ ಪ್ರಾಯ ಭಾಸನದ್ದು ಒಂದು ನಾಟಕ ಕೂಡ ಇದೆ, ಪಂಚರಾತ್ರಂ ಅಂತ. ಅಲ್ಲಿ ಇದೇ ಅರ್ಥ, 5 ರಾತ್ರಿಗಳ ಸಮೂಹವನ್ನು ರಾತ್ರಂ ಅಂತ ಹೇಳ್ತಾರೆ. ಆ ಹಿನ್ನೆಲೆಯಲ್ಲಿ ವ್ಯಾಖ್ಯಾನವನ್ನು ಹೀಗೆ ಪಂಚವಿಧಂ ಅಜ್ಞಾನಂ ರಾಯಯತಿ ಹಿಂಸಾಯಾಮ್ ಅಂತ 5 ವಿಧವಾದ ಅಜ್ಞಾನಗಳಿಗೆ ಹಿಂಸೆಯನ್ನು ಉಂಟು ಮಾಡ್ತವೆ, ಹೀಗಾಗಿ ಪಂಚರಾತ್ರ ಅಂತ. ಈ ಪಂಚರಾತ್ರ ಅಂತನ್ನುವುದು ಇತಿಹಾಸ ಹೇಗೆ? ಯುಕ್ತಂ ಭಾರತಂ ಇತಿಹಾಸ ಇತಿ ಕಥಂ ಪಂಚರಾತ್ರಂ ಇತಿಹಾಸ. ನಿರ್ಣಯ ಭಾವಚಂದ್ರಿಕಾದಲ್ಲಿ ಇದು ಇರೋದು. ನನು ಯುಕ್ತಂ ರಾಮಾಯಣಂ ಇತಿಹಾಸ ಇತಿ ಯುಕ್ತಂ ಭಾರತಂ ಇತಿಹಾಸ ಇತಿ ಕಥಂಚ ಪಂಚರಾತ್ರಂ ಇತಿಹಾಸ. ಪಂಚರಾತ್ರ ಇತಿಹಾಸ ಹೇಗೆ? ಅವಧತ್ಸ್ವ, ಕೇಳು. ಇದು ಡೈಲಾಗ್ಸ್, ಮಹಾಭಾಷ್ಯದ ಶೈಲಿ. ಅದನ್ನು ಇವರು ಬಹಳ ಮೆಚ್ಚಿಕೊಂಡಿದ್ದಾರೆ, ಹಾಗೆ ಬರೀತಾರೆ. ಅವಧತ್ಸ್ವ, ಕೇಳು. ಇತಿಹಾಸ ವೈದಿಕಿ ಸಂಸ್ಕೃತಿ ರೀತಿ ನಿಷ್ಕೃಷ್ಯ ಕಥನ ಪಂಚರಾತ್ರಂ ಇತಿಹಾಸ. ಇತಿಹಾಸ ಅಂದ್ರೇನು? ಹೀಗೆ ಇತ್ತು ಅಂತ ನಿಷ್ಕೃಷ್ಯವಾಗಿ ಹೇಳುವಂತಹ ಗ್ರಂಥ ಇತಿಹಾಸ. ಹಾಗೆ ಪಂಚರಾತ್ರ ಇತಿಹಾಸ. ಓ, ಪಂಚರಾತ್ರ ಇತಿಹಾಸ. ಹಾಗಾದರೆ ವಾಲ್ಮೀಕಿ ರಾಮಾಯಣ ಮೂಲ ರಾಮಾಯಣಾದ್ಯನುಗುಣತೆಯ ಯೋಜಿತಾರ್ಥಂ ವಾಲ್ಮೀಕೀಯಮಪ್ಯಿತಿಹಾಸ. ವಾಲ್ಮೀಕಿ ರಾಮಾಯಣವೂ ಇತಿಹಾಸವೇ. ಕೆಲವರು ವಾಲ್ಮೀಕಿ ರಾಮಾಯಣವನ್ನು ಇತಿಹಾಸ ಅಂತ ಒಪ್ಪೋದಿಲ್ಲ. ನಿಮಗೆ ಆಶ್ಚರ್ಯ ಆಗ್ಬೋದು. ಮಾಧ್ವರಲ್ಲಿ ಕೆಲವರು ವಾಲ್ಮೀಕಿ ರಾಮಾಯಣವನ್ನು ಇತಿಹಾಸ ಅಂತ ಒಪ್ಪೋದಿಲ್ಲ. ನಾನು ಭಂಡಾರಕೆರೆ ಸ್ವಾಮಿಗಳ ಜೊತೆ ಕೊಯಮತ್ತೂರಿಗೆ ಹೋಗಿದ್ದೆ ಬಹಳ ಹಿಂದೆ. ಅಲ್ಲಿ BNK ಶರ್ಮಾ ಮತ್ತು ಬೇರೆಯವರಿದ್ದರು. ಅವರು ವಾಲ್ಮೀಕಿ ರಾಮಾಯಣ ಇತಿಹಾಸ ಅಲ್ಲ ಅಂತ, ಇವರು ವಾಲ್ಮೀಕಿ ರಾಮಾಯಣ ಇತಿಹಾಸ ಅಂತ ಭಂಡಾರಕೆರೆ ಸ್ವಾಮಿಗಳು. ದೊಡ್ಡ ಸಭೆ ಸೇರಿದೆ. ಅಲ್ಲಿ ಬರೇ ಲಾಯರ್ಸೇ ಇರೋದು. ಸಂತೆ ಕಟ್ಟೆಗೆ ಹಾಕುವಷ್ಟು ಲಾಯರ್ಸ್ ಇದ್ರಲ್ಲಿ ಅವತ್ತು ಕರೂರಿನಲ್ಲಿ. ಗಟ್ಟಿ ಗಲಾಟೆ ಮಾಡ್ತಾ ಇದ್ದಾರೆ, ಇತಿಹಾಸ ಅಲ್ಲ, ಇತಿಹಾಸ ಅಲ್ಲ. ಬ್ರಹ್ಮದೇವರೇ ಬಂದು ಹೇಗೆ ಹೇಳಲಿಕ್ಕೆ ಸಾಧ್ಯ ಅಂತ. ಅದಕ್ಕೆ ನೀವು ಸಂಗ್ರಹ ರಾಮಾಯಣ ಒಪ್ತಿರೋ ಇಲ್ವೋ ಅಂದರು. ಒಪ್ಪದೆ ಮತ್ತೆ ಅಂದರು. ಅಲ್ಲಿ ವಾಲ್ಮೀಕಿಯರ್ಗ ಒಪ್ಪುನಿ ಅನ್ನ ಅಂತ ಇದೆಯೋ ಇಲ್ವೋ? ವಾಲ್ಮೀಕಿಗಳ ಮಾತು ನಮ್ಮನ್ನು ಪವಿತ್ರಗೊಳಿಸಲಿ ಅಂತ ನಾರಾಯಣ ಪಂಡಿತಾಚಾರ್ಯರು ವಿನಯದಿಂದ ಹೇಳುವಾಗ ವಾಲ್ಮೀಕಿ ರಾಮಾಯಣ ಇತಿಹಾಸ ಅಲ್ಲ ಅಂತ ಹೆಂಗೆ ಹೇಳ್ತೀರಾ ಅಂತ. ಆಮೇಲೆ ನನಗೆ ಸುಂದರಕಾಂಡ ಪಾರಾಯಣ ಮಾಡ್ತಾ ಇರುವಾಗ ಒಂದು ಹೊಳಿತು, ಪಶ್ಯಂತಿ ಋಷಯ ಏವಚ, ಋಷಿಗಳು ನೋಡ್ತಾರೆ ಅಂತ. ಅದು ವಾಲ್ಮೀಕಿಗಳನ್ನೇ ಕುರಿತು ಹೇಳಿದ್ದು ಅಂತ. ಹೀಗಾಗಿ ಇದು ಎಲ್ಲವನ್ನು ನೋಡಿದಾಗ ವಾಲ್ಮೀಕಿ ರಾಮಾಯಣವು ಇತಿಹಾಸವೇ. ಇನ್ನು ಪಂಚರಾತ್ರಗಳು ಯಾರ ರಚನೆ? ಪಂಚರಾತ್ರಸ್ಯ ಕೃತ್ಸ್ನಸ್ಯ ವಕ್ತಾ ನಾರಾಯಣ ಸ್ವಯಂ ಅಂತ ಹೇಳಿ ಮಹಾಭಾರತ ಶಾಂತಿ ಪರ್ವದಲ್ಲಿ ಬಂದಿದೆ. ಸ್ವಯಂ ವಕ್ತ. ಇವಾಗ ಪ್ರಾಚೀನ ಭಾರತದ ಯಾವುದೇ ಮೂಲಕ್ಕೆ ಹೋದರೂ ಕೂಡ ದೇವರು ಹೇಳಿದ್ದು ಅಂತಲೇ ಹೇಳೋದು. ನೀವು ಭರತನ ನಾಟ್ಯಶಾಸ್ತ್ರವನ್ನು ನೋಡಿದ್ರು ಬ್ರಹ್ಮದೇವರು ನಾರಾಯಣನಿಂದ ಅನುಮತಿ ಪಡೆದು ಹೇಳಿದ್ದು ದೇವತೆಗಳಿಗೆ. ಅದನ್ನು ಚಿತ್ರಸೇನ ಕಲಿತ. ಆ ಚಿತ್ರಸೇನಿಂದ ಭರತ ಋಷಿಗಳು, ಭರತ ಮುನಿಗಳು ಕಲಿತು ಅದನ್ನು ಭೂಲೋಕದಲ್ಲಿ ಸ್ವಲ್ಪ ಜೋಡಣೆಯೊಂದಿಗೆ ಇದು ಮಾಡಿದ್ರು. ಮೊಟ್ಟ ಮೊದಲ ನಾಟಕ ಬಂದು ಅಮೃತ ಮಥನವನ್ನು ಕುರಿತಾದ ಲಕ್ಷ್ಮೀ ಸ್ವಯಂವರ ಅಂತ. ದೈತ್ಯರೆಲ್ಲ ಬಂಡಾಯ ಎದ್ರು, ನಮ್ಮನ್ನು ಕೆಳಗಡೆ ಮಾಡಿ ತೋರಿಸ್ತಾ ಇದ್ದೀರಾ ಅಂತ. ಅದಕ್ಕೆ ಅವರು ಬಂಡಾಯವನ್ನು ಬ್ರಹ್ಮದೇವರು ಶಮನ ಮಾಡಿದ್ರು ಅಂತ. ಹೀಗೆ ಅಲ್ಲಿಯೂ ಕೂಡ ನೋಡಿ ಅದನ್ನೇ ಹೇಳ್ತಾರೆ. ನೀವು ಆಯುರ್ವೇದ ತಗೊಳ್ತೀರಾ, ಅಲ್ಲೂ ಅದೇ. ಪ್ರಾಚೀನ ಭಾರತದಲ್ಲಿ ಎಲ್ಲವೂ ಬ್ರಹ್ಮದೇವರಿಂದಲೇ ಬಂದದ್ದು, ಎಲ್ಲವೂ ದೇವರಿಂದಲೇ ಬಂದದ್ದು. ಹೌದಪ್ಪ, ಇಲ್ಲಿ ಸ್ವಯಂ ಅಂತ ಉಂಟು.
ಪಂಚರಾತ್ರಸ್ಯ ಕೃತ್ಸ್ನಸ್ಯ ವಕ್ತಾ ನಾರಾಯಣ ಸ್ವಯಂ. ಸ್ವಯಂ ಅಂದರೆ ಬೇರೆಯವರಲ್ಲಿ ಸನ್ನಿಹಿತನಾಗಿದ್ದು ಅಲ್ಲ. ಮತ್ತೆ ವಿವಕ್ಷೆ, ಇದು ಕೇವಲ ಹೊರಗಡೆ ಎದ್ದು ಅಧ್ಯಾತ್ಮ ವಿಚಾರ ಅಲ್ಲದೇ ಇರೋದು, ಯಾರಿಗೋ ಆವೇಶ ಆಗಿ ಯಾರೋ ಬಂದು ಎಲ್ಲ ಮಾಡಿರ್ಬೋದು. ಈಗ ಧನ್ವಂತರಿ ಅಂತ ಹೇಳಿ ಒಬ್ಬ ರಾಜ ಇದ್ದಾನೆ. ಆ ಧನ್ವಂತರಿ ಅಂತನ್ನುವ ರಾಜನಲ್ಲಿ ಧನ್ವಂತರಿ ನಾಮಕ ಪರಮಾತ್ಮನ ಆವೇಶ ಆಗಿ ಅವರು ಬರೆದದ್ದುಂಟು. ಹಾಗಂತ ಹೇಳ್ತಾರೆ. ಅದರಿಂದಾಗಿ ಸ್ವಯಂ ಅಲ್ಲ. ಪಂಚರಾತ್ರಸ್ಯ ಕೃತ್ಸ್ನಸ್ಯ ವಕ್ತಾ ನಾರಾಯಣ ಸ್ವಯಂ. ಯಾವ ನಾರಾಯಣ? ಬದರಿನಾರಾಯಣ ಬರೆದದ್ದು. ಹೀಗಾಗಿ ಬದರಿನಾರಾಯಣ ಸ್ಪೆಷಲ್ ಆಗಿ ಮಧ್ವರನ್ನು ಕರೆದು ನೀನು ಹೋಗಿ ಹೇಳಬೇಕು ಅಂದರೆ ಪಂಚರಾತ್ರ ಪ್ರಮಾಣ ಅಂತ ಹೇಳಬೇಕು ಅಂತ. ಅದಕ್ಕೆ ಬೇರೆ ಯಾವ ಗ್ರಂಥಕಾರರಲ್ಲಿ, ಬೇರೆ ಯಾವ ಮತಾಚಾರ್ಯರಲ್ಲಿ ಪಂಚರಾತ್ರವನ್ನು ಹೆಚ್ಚು ಕೋಟ್ ಮಾಡೋದು ಯಾರು? ಆಚಾರ್ಯರೇ. ಪಂಚರಾತ್ರವನ್ನು ಪರಮ ಪ್ರಮಾಣ ಅಂತ ಒಪ್ಪಿದ ಆಚಾರ್ಯರು ಹಿಂದೆಯೂ ಇದ್ರು. ಆದರೆ ಶಂಕರರು ಹೇಳಿದ್ರು 5 ವಾಕ್ಯ ಬಿಟ್ಟು ಉಳಿದಿದ್ದೆಲ್ಲ ಪ್ರಮಾಣ ಅಂತ. ಶಂಕರರು ಹೇಳಿದ್ರು 5 ವಾಕ್ಯ ಬಿಟ್ಟು ಉಳಿದಿದ್ದೆಲ್ಲ ಪ್ರಮಾಣ ಅಲ್ಲ, 5 ವಾಕ್ಯ ಮಾತ್ರ ಅಪ್ರಮಾಣ, ಉಳಿದಿದ್ದೆಲ್ಲ ಪ್ರಮಾಣ ಅಂತಂದ್ರು ಅವರು. ಉತ್ಪತ್ತಿ ಸಂಭವ ಅನ್ನುವ ಅಧಿಕರಣದಲ್ಲಿ ಶಂಕರಾಚಾರ್ಯರು. ಅಂದ್ರೆ 5 ವಾಕ್ಯ ಪ್ರಮಾಣ ಅಲ್ಲ, ಉಳಿದದ್ದೆಲ್ಲ ಇಟ್ಕೊಂಡ್ರೆ ತೊಂದರೆ ಇಲ್ಲ ಅಂತನ್ನೋ ಅಭಿಪ್ರಾಯ. ಇಲ್ಲ ಎಲ್ಲವೂ ಪ್ರಮಾಣ ಅಂದರು ನಂತರದವರು. ಆದರೆ ಒಂದೇ ಒಂದು ವಾಕ್ಯವನ್ನು ಗ್ರಂಥದಲ್ಲಿ ಕೋಟ್ ಮಾಡಲಿಲ್ಲ, ಪಂಚರಾತ್ರದ್ದು. ಆಚಾರ್ಯರು ಕೋಟ್ ಮಾಡಿದ್ರು. ಅಷ್ಟೇ ಅಲ್ಲ, ಇಡೀ ಭಗವದ್ಗೀತೆ ಅಂತ ಅನ್ನೋದು ಪಂಚರಾತ್ರದ ಸಾರ ಅಂತ ಹೇಳಿ ಅವರು ಗೀತಾ ತಾತ್ಪರ್ಯದಲ್ಲಿ ಹೇಳ್ತಾರೆ. ಹೀಗಾಗಿ ಎಲ್ಲವನ್ನ ನೋಡಿಕೊಂಡು ಪಂಚರಾತ್ರ ಪರಮ ಪ್ರಮಾಣ ಅಂತ ಹೇಳು ಅಂತ ಹೇಳಿಯೇ ನಾರಾಯಣ ಆಚಾರ್ಯರನ್ನ ವೇದವ್ಯಾಸರ ರೂಪದಿಂದ ಕರೆಸಿಕೊಂಡು, ವೇದವ್ಯಾಸ ರೂಪದ ಮೂಲಕ ಕರೆಯಿಸಿಕೊಂಡು ನೀನು ಈ ರೀತಿ ಗ್ರಂಥ ರಚನೆ ಮಾಡಬೇಕು ಅಂತ ಹೇಳಿ ಕಳುಹಿಸಿದ. ಆದ್ದರಿಂದ ಪಂಚರಾತ್ರಸ್ಯ ಕೃತ್ಸ್ನಸ್ಯ ವಕ್ತಾ ನಾರಾಯಣ ಸ್ವಯಂ. ಅಲ್ಲಿ ನೀವು ಗ್ರಂಥದಲ್ಲಿ ನೋಡಿದ್ರಿ, ಇದೆಲ್ಲ ಬೇರೆ ಬೇರೆ ಗ್ರಂಥಗಳದ್ದೇ. ಮೃಗಾದಯಶ್ಚ ಚತ್ವಾರ ಪಂಚರಾತ್ರಂಚ ಚಕಾರೇಣ ಪುರಾಣಾನಾಂ ಉಪಸಂಗ್ರಹ ಅಂತಂದ್ರು. ಎಲ್ಲ ಪುರಾಣವನ್ನೂ ತೆಗೆದುಕೊಳ್ಳಬೇಕು. ಅದನ್ನು ನೀವು ಇತಿಹಾಸ ಅಂದರೆ ಇತಿಹಾಸ ಅಂತ ಹೇಳಬಹುದು, ಪುರಾಣ ಅಂತ ಹೇಳಿದ್ರೆ ಪುರಾಣ ಅಂತ ಹೇಳಬಹುದು. ಜಯತೀರ್ಥರು ಪುರಾಣ ಶಬ್ದಕ್ಕೆ ಒಂದು ಲಕ್ಷಣವನ್ನ ಅವರ ಒಂದು ಗ್ರಂಥದಲ್ಲಿ ಮಾಡಿದ್ದಾರೆ. ಇತಿಹಾಸ ಬಾಧ್ಯತ್ವಂ ಪುರಾಣಸ್ಯ ಲಕ್ಷಣಂ ಅಂತ. ಇತಿಹಾಸದ ಮೂಲಕ ಯಾವುದನ್ನು ತಿದ್ದುಕೊಳ್ತೇವೋ ಅದನ್ನು ಪುರಾಣ ಅಂತ ಕರೀತೇವೆ ಅಂತ. ಈಗ ಅಶ್ವತ್ಥಾಮ ದ್ರೌಪದಿಯಿಂದ ಮುಕ್ತನಾದ, ದ್ರೌಪದಿ ಕಟ್ಬೇಡಿ, ಅವನನ್ನು ಬಿಟ್ಬಿಡಿ ಅಂತ ಹೇಳಿದಳು, ಅದು ಪುರಾಣಗಳು. ಮಹಾಭಾರತ ಏನು ಹೇಳ್ತಾ ಇದೆ? ಭೀಮಸೇನ ಅವನನ್ನು ಸೋಲಿಸಿ ವೇದವ್ಯಾಸರು ಶಾಪ ಕೊಟ್ಟು ಕಳಿಸ್ಬಿಟ್ರು, ಅವನನ್ನು ಹೊರಟು ಹೋಗು ನೀನು ಅಂತ. ಇಲ್ಲಿ ಯಾವುದನ್ನು ಅರ್ಥ ಮಾಡಬೇಕು? ಪುರಾಣವನ್ನ ಇತಿಹಾಸಕ್ಕೆ ಅನುಗುಣವಾಗಿ ಜೋಡಿಸ್ಬೇಕು. ಪುರಾಣದಲ್ಲೇ ಹೇಳಿದ್ದು ಕನಸಿನ ಕಥೆ, ಎಚ್ಚರದ ಕಥೆ ಮಹಾಭಾರತ. ಹೀಗೆ ಅದರಿಂದಾಗಿ ಪುರಾಣವನ್ನು ತೆಗೆದುಕೊಳ್ಬೇಕು. ಇದು ಸ್ವತಃ ಪ್ರಮಾಣ. ಸ್ವತೋಮಾನಂ ಅಂದ್ರು ಅಲ್ಲ. ವೇದ ಅಪೌರುಷೇಯ, ಪುರಾಣ ಅಪೌರುಷೇಯದಿಂದ ಸ್ವೀಕೃತ. ಆದ್ದರಿಂದ ಇತಿಹಾಸ ಪುರಾಣ ಪಂಚಮೋ ವೇದಾನಾಂ ವೇದಃ ಅಂತ ಹೇಳಿ ಛಂದೋಗ ಉಪನಿಷತ್ತಿನಲ್ಲಿ ಎಲ್ಲ ವಿದ್ಯೆಗಳ ಲಿಸ್ಟಿನಲ್ಲಿ ಇತಿಹಾಸ ಪುರಾಣವನ್ನು ಪಂಚಮ ವೇದ ಅಂತ ಹೇಳಿದ್ದಾರೆ. ಆದ್ದರಿಂದಾಗಿ ಅದನ್ನು ಸ್ವೀಕಾರ ಮಾಡಬೇಕು. ಈ ಹಿನ್ನೆಲೆಯಲ್ಲಿ ನಾವು ಇಷ್ಟು ಗ್ರಂಥವನ್ನು 7 ಜನ ತಾಯಂದಿರು, ಸಪ್ತಶಿವಾಸು ಮಾತೃಷು, 7 ಗ್ರಂಥಗಳನ್ನು ಪ್ರಮಾಣ ಅಂತ ತೆಗೆದುಕೊಳ್ಳಬೇಕು. ನಮ್ಮ ತಾಯಿಯಿಂದ ತಂದೆಯ ಕಡೆಗೆ ನೋಡುವ ಹಾಗೆ 8 ಲೆಕ್ಕ ಆಯಿತು. ಪುರಾಣವನ್ನ ಪಂಚರಾತ್ರದೊಳಗಡೆ ಸೇರಿಸ್ಬೇಕು, ಅಥವಾ ಮಹಾಭಾರತದೊಳಗಡೆ ಸೇರಿಸ್ಬೇಕು.
ಕೆಲವೊಮ್ಮೆ ಇನ್ನೊಂದು ವಿವಕ್ಷೆ ಇದೆ. ಇತಿಹಾಸ ಅಂತ ತೆಗೆದುಕೊಂಡಾಗ ಪಂಚರಾತ್ರ ಮತ್ತು ಮಹಾಭಾರತವನ್ನು ಒಂದೇ ಯೂನಿಟ್ ಅಂತ ತಗೊಂಡ್ಬಿಡ್ತಾರೆ. ಯಾಕೆ ಹಾಗೆ ತಗೊಳ್ಳೋದು ಅಂದರೆ, ಪೂಜಾಕ್ರಮದ ಇತಿಹಾಸವನ್ನು ಹೇಳೋದು ಪಂಚರಾತ್ರ, ಮನುಷ್ಯನ ಬೆಳವಣಿಗೆಯನ್ನು ಕುರಿತು ಹೇಳುವಂಥದ್ದು ಮಹಾಭಾರತ. ಮದುವೆ ಮೊದಲು ಯಾವಾಗ ಶುರು ಆಯಿತು, ಶುರು ಆಗಬೇಕಾದ ಅನಿವಾರ್ಯತೆ ಇತ್ತ, ಮದುವೆ ಇಲ್ಲದೆಯೂ ಜನ ಸುಖವಾಗಿರ್ತಿದ್ರ ಅಂದರೆ ಕೂಡಿಕೆ, ಗಂಡು ಹೆಣ್ಣು ಕೂಡಿಕೆ. ಮೊದಲು ಇದ್ದದ್ದು ಕೂಡಿಕೆ, ಅಪ್ಸರೆಯರು ಬಂದಾಗ ಕೂಡಿಕೆ ಮಾತ್ರ ಇದ್ದದ್ದು, ಅವಾಗ ಮದುವೆ ಇರಲಿಲ್ಲ. ಅಂದರೆ ಈಗ ಮದುವೆಯನ್ನು ಹೇಳತಕ್ಕಂತಹ ಗ್ರಂಥಗಳೆಲ್ಲ ಬೇರೆ ಅರ್ಥ ಹೇಳ್ತಾ ಇದ್ವು. ಅವಾಗ ಮದುವೆಯ ಬಗ್ಗೆ ಇರುವ ವೇದ ಮಂತ್ರಗಳೆಲ್ಲ ಬೇರೆ ಅರ್ಥ ಹೇಳ್ತಾ ಇದ್ವು. ಆಮೇಲೆ ಅದಕ್ಕೇನರ್ಥ, ಈ ರೀತಿಯೆಲ್ಲ ನಿರೂಪಣೆ ಮಾಡ್ತಾ ಹೋಗ್ತವೆ ಮಹಾಭಾರತ. ಮೊದಲು ಯಾವಾಗ ಶುರು ಆಯಿತು, ಮೊದಲು ಪ್ರಜಾಪ್ರಭುತ್ವ ಇತ್ತು, ಯಾವಾಗ ಅದು ಬದಲಾವಣೆ ಆಯಿತು, ಯಾಕೆ ರಾಜ ಮೊನಾರ್ಕಿ ಯಾಕೆ ಬಂತು, ಇದೆಲ್ಲ ಇತ್ಯಾದಿಗಳನ್ನೆಲ್ಲವನ್ನ, ಖಡ್ಗೋತ್ಪತ್ತಿ, ಶಾಸನೋತ್ಪತ್ತಿ, ಇದನ್ನೆಲ್ಲ ಹೇಳ್ತಾ ಹೋಗುತ್ತೆ. ಯಾಕೆ ಜನರಲ್ಲಿ ಮನಸ್ಸಿನ ಶೈಥಿಲ್ಯ ಬಂದಾಗ ಯಾವ ಬದಲಾವಣೆಗಳು ಅನಿವಾರ್ಯ ಆಯಿತು, ಇದು ಮನುಷ್ಯನ ಇತಿಹಾಸ. ಪೂಜಾಕ್ರಮದ ಇತಿಹಾಸವೂ ಅಷ್ಟೇ. ಎಲ್ಲ ವಸಿಷ್ಠರು ಮತ್ತು ವಾಮದೇವರು ಅವಾಗ ರಾಮನ ಕಾಲದಲ್ಲಿಯೂ ಕೂಡ ಒದ್ದೆ ಮಡಿ ಉಟ್ಕೊಂಡು ಬಂದು ಪೆಟ್ಟಿಗೆ ತೆಗಿತಾ ಇದ್ರು ಅಂತ ಅನ್ಕೊಳ್ಬೇಡಿ, ಅವಾಗ ಬೇರೆ ತರಹ ಇರ್ತಿತ್ತು ಪೂಜೆಯ ಕ್ರಮ. ಅದರಿಂದಾಗಿ ವ್ಯತ್ಯಾಸಗಳಿರುತ್ತೆ. ಅವಿರುದ್ಧಂತತ್ವಸ್ಯ ಅಲ್ಲ, ಈ 700 ವರ್ಷದ ಸ್ಪ್ಯಾನ್ನಲ್ಲೇ ಬಹಳ ವ್ಯತ್ಯಾಸ ಆಗಿದೆ ಪೂಜಾಕ್ರಮದ ಚಿಂತನೆಗಳೆಲ್ಲ. ಅವಿರುದ್ಧಂತು ಯತ್ವಸ್ಯ ಪ್ರಮಾಣಂ ತಚ್ಚ ನಾನ್ಯಥ. ಅಂದರೆ ನಾನು ಹಿಂದೆ ಋಗಾದೇಶ್ಚ ಚತ್ವಾರ ಪಂಚರಾತ್ರಂಚ ಭಾರತಂ ಅನ್ನೋದನ್ನು ಪೂರ್ತಿ ನಿರ್ಣಯ ಭಾವಚಂದ್ರಿಕಾಕಾರರ ಗ್ರಂಥವನ್ನು, ಅಲ್ಲಿ ವ್ಯಾಕರಣ ಸೂತ್ರವೊಂದನ್ನು ಬಿಟ್ಟು ಉಳಿದದ್ದೆಲ್ಲವನ್ನು ನಾನು ಹೇಳಿದ್ದೇನೆ. ಯಾಕೆಂದರೆ ಅಷ್ಟು ವಿಷಯಗಳು ಅಲ್ಲಿ ಇತ್ತು. ಆದ್ದರಿಂದ ಅವಿರುದ್ಧಂಚ ಯತ್ವಸ್ಯ ಪ್ರಮಾಣಂ ತಚ್ಚ ನಾನ್ಯಥ, ಯಾವುದು ಇದಕ್ಕೆ ಅವಿರುದ್ಧವಾಗಿದೆಯೋ ಅದು ಪ್ರಮಾಣ. ಏತದ್ವಿರುದ್ಧಂ ಯತ್ತು ಸ್ಯಾತ್ ನತನ್ಮಾನಂ ಕಥಂಚನ, ಇದಕ್ಕೆ ವಿರುದ್ಧವಾದದ್ದು ಏನಿದೆ ಅದು ಪ್ರಮಾಣ ಅಲ್ಲ. ವೈಷ್ಣವಾನಿ ಪುರಾಣಾನಿ ಪಂಚರಾತ್ರಾತ್ಮಕತ್ವತಃ ಪ್ರಮಾಣಾನ್ಯೇವ ಮನ್ವಾದ್ಯಾಃ ಸ್ಮೃತಯೋಪಿ ಅನುಕೂಲತಃ. ವೈಷ್ಣವಾನಿ ಪುರಾಣಾನಿ, ಎಲ್ಲ ಪುರಾಣಗಳು ವಿಷ್ಣು ಪರ, ಸೂಕ್ಷ್ಮವಾಗಿ ನೋಡಬೇಕು. ಇದನ್ನು ಪಂಚರಾತ್ರಾತ್ಮಕತ್ವತಃ, ಪಂಚರಾತ್ರ ಏನು ಪ್ರಮೇಯಗಳನ್ನು ಹೇಳುತ್ತೆ ಅದೇ ಪ್ರಮೇಯದ ಕಥಾರೂಪ ಪುರಾಣಗಳು. ನಾವು ಕೆಲವು ದಿವಸದ ಹಿಂದೆ ಲಿಂಗ ಪುರಾಣವನ್ನು ನೋಡ್ತಾ ಇದ್ವಿ, ಮತ್ತೆ ಅದು ಲಿಂಗ ಪುರಾಣವನ್ನು ಮಾಡ್ತೇನೆ ನಾನು. ನಿಮಗೆ ಆಶ್ಚರ್ಯ ಆಗತ್ತೆ, ಲಿಂಗ ಪುರಾಣದಲ್ಲಿ ಲಿಂಗ ಅನ್ನೋ ಶಬ್ದಕ್ಕೆ ಶಿವ ಅಂತ ಅರ್ಥವೇ ಇಲ್ಲ. ಬ್ರಹ್ಮದೇವರ ಅತ್ಯಂತ ಗುಟ್ಟಾದ ನಾಮಗಳನ್ನು ಹೇಳುತ್ತೆ, ನಮಗದು ಬೇರೆ ಎಲ್ಲೂ ಸಿಗೋದೇ ಇಲ್ಲ. ನಾವು ಪುರಾಣವನ್ನು ಕುರಿತು ಏನೇನು ಅಂದ್ಕೊಂಡಿದ್ದೇವಲ್ಲ ಹಾಗಿಲ್ವೇ ಇಲ್ಲ ಪುರಾಣಗಳು. ಅದರಿಂದಾಗಿ ನಾವು ಅದನ್ನು ಮತ್ತೆ ಭಾನುವಾರದ ಚಿಂತನೆಯಲ್ಲಿ ನೋಡಲಿದ್ದೇವೆ. ಕೇವಲ ಪುರಾಣಗಳನ್ನು ಶುರು ಮಾಡಿಕೊಂಡು ಈ ಭಾಗ ಏನಿದೆ ಇದು ಮಹಾಭಾರತಕ್ಕೆ ಜಾಯಿನ್ ಆಗುವಾಗ ಅದನ್ನ ಶುರು ಮಾಡಿದ್ರೆ ಆಯ್ತು. ಸಾತ್ವಿಕ ಪುರಾಣ ರಾಜಸ ಪುರಾಣ ಅಂತ ವಿಭಾಗ ವೇದವ್ಯಾಸರು ಮಾಡಿಲ್ಲ, ಆಚಾರ್ಯರು ಮಾಡಿಲ್ಲ. ಅದರ ಅರ್ಥ ಹೀಗಿರಬಹುದು, ಕೂಡಲೇ ಸಾತ್ವಿಕಾಂಶಗಳು ಪ್ರಧಾನವಾಗಿರುವ ಪುರಾಣ ಸಾತ್ವಿಕ ಪುರಾಣ, ರಾಜಸರಿಗೆ ಇಷ್ಟ ಆಗುವ ಪುರಾಣ ರಾಜಸ ಪುರಾಣ, ತಾಮಸರಿಗೆ ಇಷ್ಟ ಆಗುವ ಪುರಾಣ ತಾಮಸ ಪುರಾಣ ಅಂತ ಇರಬಹುದೇ ವಿನಃ ಪುರಾಣಗಳಲ್ಲಿ ಇಲ್ಲ. ಆದರೆ ನಮಗಿಂತ ಹಿಂದಿನವರು ಆ ತರಹ, ನಮಗಿಂತ ಅಂದರೆ ಮಾಧ್ವರಿಗಿಂತ ಹಿಂದಿನವರು ಆ ತರಹ ಹೇಳ್ತಾ ಇದ್ರು. ವೇದವ್ಯಾಸರಿಗೆ ಸತ್ವಗುಣ ಉನ್ಮೇಷ ಆದಾಗ ಸಾತ್ವಿಕ ಪುರಾಣ ಬರೆದ್ರು, ರಜೋಗುಣೋನ್ಮಾದ ಶುರುವಾದಾಗ ರಾಜಸ ಪುರಾಣ ಬರೆದ್ರು, ತಮೋಗುಣೋನ್ಮಾದ ಆದಾಗ ತಾಮಸ ಪುರಾಣ ಬರೆದ್ರು. ಅದರಿಂದಾಗಿ ಭಾಗವತಾದಿಗಳನ್ನು ನಾವು ತೆಗೆದುಕೊಳ್ಳಿಕ್ಕಿಲ್ಲ, ವಿಷ್ಣು ಪುರಾಣ ಮಾತ್ರ ತಗೊಳ್ತೇವೆ ಅಂತ ಅನ್ನುವ ಮತ ಒಂದಿದೆ ಅನ್ನೋದು ಎಚ್ಚರದಲ್ಲಿರಲಿ. ಹೀಗಾಗಿ ವೈಷ್ಣವಾನಿ ಪುರಾಣಾನಿ ಪಂಚರಾತ್ರಾತ್ಮಕತ್ವತಃ, ಪಂಚರಾತ್ರದ ಏನು ರಹಸ್ಯ ಇದೆ ಪ್ರಮೇಯಗಳು ಅದನ್ನೇ ಅವರು ತಗೊಂಡಿದ್ರು. ಪ್ರಮಾಣಾನ್ಯೇವ ಮನ್ವಾದ್ಯಾಃ ಸ್ಮೃತಯೋಪಿ ಅನುಕೂಲತಃ.
ಪಂಚರಾತ್ರ ಇದು ಮನುಸ್ಮೃತಿ ಮೊದಲಾದವುಗಳು ಕಾನೂನು. ಹೀಗಾಗಿ ಅನುಕೂಲತಃ ಕಾಲವನ್ನು ನೋಡಿಕೊಂಡು ಅದನ್ನು ತಗೊಳ್ಬೇಕು. ಎಲ್ಲ ಧರ್ಮಶಾಸ್ತ್ರಗಳ ಕಥೆಯೂ ಅಷ್ಟೇ, ಅದು ನೋಡ್ಕೊಳ್ಬೇಕು. ದೇಶಕ್ಕನುಗುಣವಾಗಿ ಕಾಲಕ್ಕನುಗುಣವಾಗಿ ಅದು ಬದಲಾವಣೆ ಆಗ್ತಾ ಇರುತ್ತೆ. ನೋಡಿ, ಪೂನಾದವರು ಒಂದು ಸಂಸ್ಥೆ, ಪ್ರಾಯ ಬೋರಿ ಇರಬಹುದು ಅಥವಾ ಅದರ ಅಂಗಸಂಸ್ಥೆ ಇರಬಹುದು, ಅವರು ಧರ್ಮಕೋಶ, ಧರ್ಮಶಾಸ್ತ್ರ ಕೋಶ ಅಂತ ಮಾಡ್ತಾ ಇದ್ದಾರೆ. ಸುಮಾರು 30 ವರ್ಷಗಳೇ ಆಗೋಗಿದೆ ಶುರು ಮಾಡಿ, 30-35 ವರ್ಷ ಆಗಿದೆ. ಇನ್ನೂ ಅಂತಿಮ ಇದು ಮುಗಿದಿಲ್ಲ. ಸುಮಾರು ಈಗಾಗಲೇ ಅದೊಂದು 18 ಸಂಪುಟ ಬಂದದ್ದು ನನ್ನ ಗಮನಕ್ಕಿದೆ. ಅದಕ್ಕಿಂತ ಜಾಸ್ತಿ ಬರುತ್ತೆ ಅಂತ ಹೇಳ್ತಾ ಇದ್ರು. ಅಂದರೆ ಪ್ರತಿಯೊಂದು ಊರಿನಲ್ಲಿ ಸ್ಮೃತಿ ಗ್ರಂಥಗಳಾಗಿ ಹೋಗಿದೆ. ಚತುರ್ವರ್ಗ ಚಿಂತಾಮಣಿ, ಅದನ್ನು ಹೇಮಾದ್ರಿ ಅಂತ ಕರೀತಾರೆ. ಕೆಲವರಿಗೆ ಹೇಮಾದ್ರಿ ಅಂದ್ರೆ ಗೊತ್ತಾಗುತ್ತೆ, ಚತುರ್ವರ್ಗ ಚಿಂತಾಮಣಿ ಅಂದ್ರೆ ಗೊತ್ತಿದೆ. ಚತುರ್ವರ್ಗ ಚಿಂತಾಮಣಿ ಅಂದ್ರೆ ಕೆಲವ್ರಿಗೆ ಗೊತ್ತಾಗುತ್ತೆ, ಹೇಮಾದ್ರಿ ಅಂದ್ರೆ ಕೆಲವ್ರಿಗೆ ಗೊತ್ತಾಗಲ್ಲ. ಚತುರ್ವರ್ಗ ಚಿಂತಾಮಣಿ, ವಿವಾದ ರತ್ನಾಕರ, ಸ್ಮೃತಿ ಸಂದರ್ಭ, ಎಲ್ಲ ಧರ್ಮಗ್ರಂಥಗಳು ಎಲ್ಲ ಇದು ಇಷ್ಟು ನಮ್ಮ ಕಣ್ಣಿಗೆ ಬೀಳುವಂಥದ್ದು. ಅಲ್ಲ, ಇಂಟರ್ಪೊಲೇಷನ್ ಆಗಿಲ್ಲ, ಇಂಟರ್ಪೊಲೇಷನ್ ಆಗಿಲ್ಲ. ಧರ್ಮಶಾಸ್ತ್ರಗಳಲ್ಲಿ ನಾವು ಹೇಳೋದು ಇದನ್ನ ಮಾಡಿ ಅಂತ ಹೇಳ್ಬಿಡಲ್ಲ. ಇದನ್ನ ಮಾಡಬಹುದು ಅಂತಲಿಕ್ಕೆ 10 ಪ್ರಮಾಣ ಕೊಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ನೀವು ಯಾವ ಥರ ಬೇಕಾದ್ರೂ ಮಾಡ್ಬೋದು, ಯಾವ ಪ್ರಮಾಣ ಬೇಕಾದ್ರೂ ಅನುಸರಿಸ್ಬೋದು, ಆ ತರಹ ಇರುತ್ತೆ. ಸ್ಮೃತಿ ಗ್ರಂಥಗಳು ಮೊದಲು 18 ಸ್ಮೃತಿ ಗ್ರಂಥಗಳನ್ನು ಹೇಳ್ತಾರೆ. ಮನುಸ್ಮೃತಿ, ವಿಷ್ಣು ಸ್ಮೃತಿ, ಆಪಸ್ತಂಭ ಸ್ಮೃತಿ, ವ್ಯಾಸ ಸ್ಮೃತಿ ಅಂದರೆ ವೇದವ್ಯಾಸರಲ್ಲ, ವ್ಯಾಸರು, ಶಂಖಲಿಖಿತ ಸ್ಮೃತಿ, ಹೀಗೆ ನಾರದೀಯ, ಬೇಕಷ್ಟು 18 ಮೂಲಭೂತವಾದ ಸ್ಮೃತಿಗಳು. ಯಾಜ್ಞವಲ್ಕ್ಯರು, ಆ ಯಾಜ್ಞವಲ್ಕ್ಯರ ಗ್ರಂಥ, ಅದಕ್ಕೆ ಬರೆದ ಮಿತಾಕ್ಷರಿ ಅಂತ ವಿಜ್ಞಾನೇಶ್ವರ ಬರೆದದ್ದು. ಅವರೊಬ್ಬರು ಸ್ವಾಮಿಗಳು ವಿಜ್ಞಾನೇಶ್ವರ, ಗುಲ್ಬರ್ಗದವರು. ಆಚಾರ್ಯರಿಗಿಂತ ಹಿಂದೆ ಅವರು ಮಿತಾಕ್ಷರಿ ಬರೆದಿದ್ದಾರೆ. ಆ ಮಿತಾಕ್ಷರಿಯನ್ನೇ ಇಟ್ಟುಕೊಂಡು ಹಿಂದೂ ಲಾ ಆಗಿರೋದು. ಹೀಗೆಲ್ಲ ಇದೆ. ಇದನ್ನೆಲ್ಲ ನಾವು ಎಷ್ಟು ಅನುಕೂಲತಃ ಅಂದ್ರು ಅದು ಗೊತ್ತಿಲ್ಲದೇನೆ ಈಗಲೂ ಎಷ್ಟೋ ಜನ ಬ್ರಾಹ್ಮಣರಿಗೆ ಮನುಸ್ಮೃತಿಯಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ಆದರೆ ಮನುವಾದಿಗಳು ಅಂತೇಳಿ ಅವ್ರು ಬೈತಾರೆ. ಇವ್ರು ಯಾಕೆ ಬೈತಾರೆ ಅಂತ ಅವ್ರಿಗೆ ಅರ್ಥ ಆಗಲ್ಲ. ನಮ್ಮನ್ನು ಮನುವಾದಿಗಳು ಅಂತೆಲ್ಲ ಬೈತಾರೆ, ಯಾಕೆ ಬೈತಾರೆ? ದೊಡ್ಡ ಗ್ಯಾಪು. ಅದರಿಂದಾಗಿ ಅನುಕೂಲತಃ ಅಂತ ಇದೆ. ಇಷ್ಟು ನಾವು ನೋಡಿ ಇವತ್ತಿನ ಚಿಂತನೆಯನ್ನು ಮುಗಿಸೋಣ. ನಾಳೆ ಹಾಗೆ ಮುಂದುವರ್ಕೊಂಡು ಹೋಗೋಣ. ಇದರ ಬೇರೆ ಬೇರೆ ಸ್ವರೂಪಗಳನ್ನೆಲ್ಲ ಮತ್ತೆ ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಕೃಷ್ಣಾರ್ಪಣ.